ನಂಜುಂಡೇಗೌಡರು ಮಾತಾಡ್ತಾ ಭಾಳ ಚೆನ್ನಾಗಿ ಮಾತಾಡಿದ್ರು. ಇದು ಭಾಳ ದಿನಗಳ ಹಿಂದೆನೇ ಆಗೋಗಿತ್ತು. 2006ರಲ್ಲಿ BJP JDS ಪಕ್ಷ ಈ ರಾಜ್ಯದಲ್ಲಿ ಜೊತೆಲಿ ಹೋಗಬೇಕು, ಅದು ಅಭಿವೃದ್ಧಿಯ ಸಂಕೇತ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ವಿ. ಪಾಪ ಈಗ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿಯವರು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿಯವರು ಇವತ್ತು BJಪಿಯವ್ರ ಜೊತೆ ಹೋಗಿ ದೇವೇಗೌಡರ ಆರೋಗ್ಯವನ್ನು ಹಾಳು ಮಾಡಿಬಿಟ್ರು ಅಂತೇಳಿ. ಚಲುವರಾಯಸ್ವಾಮಿಯವರಿಗೆ ನನಗೆ ಕೇಳಲಿಕ್ಕೆ ಬಯಸ್ತೇನೆ, ದೇವೇಗೌಡರು 2006-7ರಲ್ಲಿ 120/220 BP ಆಗಿ ಹಾಸಿಗೆ ಮೇಲೆ ಬಿದ್ದಿದ್ದಾಗ ನಾವು ಡಾಕ್ಟರ್ ಮಂಜಣ್ಣ ನಾವು ಪಾಪ ಅವ್ರನ್ನ ಸುರಸುತ್ತೆ ಮಾಡ್ತಾ ನಿಂತಿದ್ದೋ. ಇದೇ ಕುಮಾರಣ್ಣ ಕರ್ಕೊಂಡೋಗಿ ಇನ್ನೆಲ್ಲಿ ಕೈ ತಪ್ಪೋದು ಅಂತೇಳಿ ಗೋವಾದಲ್ಲಿ ಮಲಗಿಸ್ಕೊಂಡು ಕೂತಿದ್ದಲ್ಲಪ್ಪ. ಆಗ ಕುಮಾರಣ್ಣವ್ರದ್ದು ಕುಟುಂಬದ್ದು ಆರೋಗ್ಯ ಹಾಳಾಗ್ಲಿಲ್ವೇ? ಅವತ್ತು ಆರೋಗ್ಯ ಹಾಳಾಗ್ಲಿಲ್ವೇ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಶ್ರೀರಾಮನ ಆಶೀರ್ವಾದ. ಈ ದೇಶದಲ್ಲಿ ಶ್ರೀರಾಮ ಹುಟ್ಟಂತ ಜಾಗನೇ ಇಲ್ಲ ಅಂತಕ್ಕಂಥದ್ದನ್ನ ನಿಮ್ಮಂತ ಈ ಕಾಂಗ್ರೆಸ್ ಪಕ್ಷದವ್ರು ಹೇಳ್ಕೊ ಬಂದ್ರಲ್ಲ. ಇವತ್ತು ಮೋದಿಜಿಯವರ ನೇತೃತ್ವದಲ್ಲಿ ದೇವೇಗೌಡಜಿಯವರ ಉಪಸ್ಥಿತಿಯಲ್ಲಿ ಆ ಪರಮಾತ್ಮ ಶ್ರೀರಾಮನನ್ನ ಪುನರ್ಸ್ಥಾಪನೆ ಮಾಡಿ ಇಲ್ಲೇ ಆ ಪರಮಾತ್ಮನ ಆರಾಧ್ಯ ದೈವ ಅಂತಕ್ಕಂಥದ್ದನ್ನ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ತೋರಿಸ್ಕೊಟ್ರಲ್ಲ. ಇಂಥ ಒಂದು ಈ ಸುಸಂದರ್ಭದಲ್ಲಿ ಇವತ್ತು JDS BJP ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿದೆ. ನಿಮ್ಮನ್ನ ಮನೆಗೆ ಕಳಿಸೋ ತನಕ ಇವತ್ತು ನಿದ್ದೆ ಮಾಡ್ತಕ್ಕಂಥ ಕಾರ್ಯಕರ್ತರು ಇವತ್ತು ನಮ್ಮಲ್ಲಿ ಸೆಳೆದು ನಿಂತಿದ್ದಾರೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಾಪ ಇಲ್ಲಿಯ ಶಾಸಕರು ಹೇಳಿದ್ದಾರೆ ನೆನ್ನೆ, ಅವ್ರು ಏನು ಓದಿದಾರೋ ಏನೋ ಅಂತ ನಾನು ಇನ್ನೂ ಸರಿಯಾಗಿ ಗೊತ್ತಿಲ್ಲ, ರವೀಂದ್ರಣ್ಣನೇ ಕೇಳಬೇಕು. ಹೊಸ ಟೆಕ್ನಾಲಜಿ ರೀ. ನಾನು ಫಸ್ಟ್ ಇಯರ್ PUC ಓದ್ತಾ ಇದ್ದೆ, ನಮ್ಮ ಅವ್ವ ಅದಕ್ಕೆ ಬಟ್ಟೆ ಹಿಂಡಕ್ಕೆ ಹೋಗಿ ಸ್ಲಿಪ್ ಆಗ್ಬಿಟ್ರು. ಅವತ್ತು ನಾನು ಶಾರದಾ ವಿಲಾಸಿಂದ ವಾಪಸ್ ಬಂದವನು. ಒಂದು ಡಿಗ್ರಿನಾರು ತಗೋಬೇಕು ಅಂತೇಳಿ ನಾನು ಓಪನ್ ಯೂನಿವರ್ಸಿಟಿ ಮೆಂಬರ್ ಆಗಿದ್ದೆ, ಸಿಂಡಿಕೇಟ್ ಮೆಂಬರ್ ಆಗಿದ್ದೆ. ಆಗ ಕಟ್ಟಿದೆ MM ಪಾಸ್ ಮಾಡಿಬಿಡ್ಬೇಕಂತೇಳಿ. ತಡೆಯಪ್ಪ, ಅದಕ್ಕೊಂದೇನಾರ ಕಷ್ಟಪಟ್ಟು ನಾನು ಓದಿ ಎಕ್ಸಾಮ್ ಪಾಸ್ ಮಾಡಿದ್ರು ಇನ್ನು ಯಾವ ಡೈರೆಕ್ಟ್ ಅಲ್ಲಿ ಸಿಂಡಿಕೇಟ್ ಮೆಂಬರಾಗಿ ಪಾಸ್ ಮಾಡ್ಕೊಂಡ ಅಂತೇಳಿ ಇನ್ನು MA ಅನ್ನೋದು ಬ್ರ್ಯಾಕೆಟಲ್ಲಿ ಉಳ್ಕೊಂಡ್ಬಿಡ್ತು ನನಗೆ. ಅರ್ಧಂಬರ್ಧ ಇಂಗ್ಲೀಷ್ ಮಾತಾಡ್ತೀವಿ, ಉಮೇಶ್ ಅಣ್ಣನ ಸವಾಸ. ಆದರೂ ಅಮೇರಿಕಕ್ಕೆ ಒಂದು 30 ಸಲ ಹೋಗಿ ಬಂದಿದ್ದೀನಿ. ಹೋಗೋದು ಬರೋದು ಮಾಡ್ತಾ ಇರ್ತೀವಿ. ಇವತ್ತು ಅಮೇರಿಕ ದೇಶದಲ್ಲಿ ಇವತ್ತು ಈ ದೇಶದ ಯುವ ಸಮೂಹ ಹೇಳುತ್ತೆ, ಇಂಡಿಯಾ ಅಂದರೆ ಇವತ್ತು ನಾವು ಕಾಲರ್ ಹಿಂಗೆ ಎತ್ತು ತೋರಿಸ್ತೀವಣ್ಣ ಅಮೇರಿಕದವ್ರಿಗೆ ಅಂತೇಳಿ. ಅಷ್ಟರ ಮಟ್ಟಿಗೆ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ದಾಪುಗಾಲಾಗ್ತಾ ಇದೆ. ಅದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರು, ಅದರಲ್ಲಿ ಎರಡನೇ ಮಾತಿಲ್ಲ. 10 ವರ್ಷಗಳ ಕಾಲ ಸುದೀರ್ಘವಾಗಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮೊದಲನೇ ದಿನ ಪ್ರಮಾಣ ವಚನವನ್ನು 2014ರಲ್ಲಿ ತಗೊಂಡಂಥ ದಿನ, ಅದು ನನ್ನ ಶ್ರೀರಂಗಪಟ್ಟಣ ಮತದಾರದ ನನ್ನ ದೇವರುಗಳು. ಅವತ್ತು 3,500 ಲೀಡ್ ಕೊಡಲಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ಆ ಪ್ರಮಾಣ ವಚನ ಸ್ವೀಕಾರದಲ್ಲಿ ಭಾಗಿಗಳಾಗಿಕ್ಕೆ ದೇವೇಗೌಡರ ಜೊತೆ ನನಗೆ ಅನುಕೂಲ ಆಯಿತು. ಬೆಳಗ್ಗೆ ಪ್ರಮಾಣ ವಚನ ಸ್ವೀಕಾರ ಆಯಿತು. ಸಂಜೆ ನಾವು ದೇವೇಗೌಡರು ಬೆಂಗಳೂರಿಗೆ ಹೊರಡಬೇಕಾಗಿತ್ತು. ನೋಡಯ್ಯ, ಮಾಜಿ ಪ್ರಧಾನಮಂತ್ರಿಗಳಾಗಿ ಯಾವುದೇ ಪ್ರಧಾನಮಂತ್ರಿ ಹೊಸದಾಗಿ ಓದ್ ತಗೊಂಡಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಹೋಗಿ ಅಭಿನಂದಿಸಬೇಕಾಗತ್ತೆ, ಹೋಗೋಣ ನಡಿ ಎಂದರು. 2 ಗಂಟೆಗೆ ಅವರ ಆಫೀಸ್ಗೆ ಮೆಸೇಜ್ ಕಳಿಸಿದ್ವಿ. ಅಲ್ಲಿ ಆಫೀಸರ್ಸ್ಗೆ ಗೊತ್ತಿಲ್ಲ ಪ್ರೋಟೋಕಾಲ್ ಏನು ಅಂತ. ಅದು ಹೊಸದಾಗಿದ್ರು. ಗೆಳೆಯರಾದಂಥ ನಮ್ಮ ನಾಯಕರಾಗಿದ್ದಂಥ ಜಯರಾಮಣ್ಣವ್ರ ಸುಪುತ್ರ ಅಶೋಕ್ ಜಯರಾಮ್ ಅವರು ಬರ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ನಮಗೆ ವಾಪಸ್ ಫೋನ್ ಬಂತು. ಅವರ ಆಫೀಸರ್ಸ್ ಹೇಳಿದ್ದಾರೆ ಪ್ರಧಾನಮಂತ್ರಿಗಳಿಗೆ, ಹಿಂಗೆ ದೇವೇಗೌಡಜಿಯವರು ಅಭಿನಂದಿಸಕ್ಕೆ ಬರ್ತಾ ಇದ್ದಾರೆ ಅಂತೇಳಿ. ನೀವು ಅವರಿಗೆ ಟೈಮ್ ಫಿಕ್ಸ್ ಮಾಡೋದ? 5 ಗಂಟೆಗೆ ಯಾಕೆ ಕೇಳಿದ್ರಿ? ಈಗಲೇ ಸಾಹೇಬರು ರೆಡಿ ಇದ್ದಾರೆ ಸರ್, ಬರೋಕ್ಕೆ ಹೇಳ್ತಿದ್ದಾರೆ ಅಂಥೇಳಿ ಮೆಸೇಜ್ ಕೊಡಿ ಅಂಥೇಳಿ ನಮಗೆ ಮೆಸೇಜ್ ಬಂತು. ನಾವು ದೇವೇಗೌಡಜಿಯವರು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ
ಪ್ರಧಾನಮಂತ್ರಿಗಳು ತೋರಿದಂಥ ಔದಾರ್ಯ ನಾನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವೇಗೌಡ ಅಜಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪ್ರಧಾನಿಗಳ ಜೊತೆ ಇಟ್ಟು ಉಂಡಿದ್ದೀವಿ, ಅವ್ರ ಆಫೀಸಲ್ಲಿ ಕಾಫಿನೂ ಕುಡಿದಿದ್ದೀವಿ. ನಮಗೆ ಬಾರಾಮಾರ್ಗ ಆಯಿತು ಆಗ 1996ರಲ್ಲಿ. ಅವತ್ತು ನಾವು ಹೋದಂಥ ಸಂದರ್ಭದಲ್ಲಿ ಒಬ್ಬ ಪ್ರಧಾನಮಂತ್ರಿ ಬಂದು ಕಾರ್ ಡೋರ್ ತೆಗಿತಾರೆ, ದೇವೇಗೌಡರನ್ನ ಅಪ್ಕೊಂಡು ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ದೇವೇಗೌಡರು ಬೆಚ್ಚ ಬಿದ್ದೋದ್ರು. 2000ದಲ್ಲಿ ನಾನು ಗುಜರಾತ್ಗೆ ಹೋಗಿದ್ದೆಯಾ, ಏನೋ ಗೋದ್ರ ಹತ್ಯಾಕಾಂಡ ಆಗೋಗಿದೆ ಅಂತ ಪಾಪ ಏನು ಜೋತ್ ಬಿದ್ದು ಕಾಂಗ್ರೆಸ್ನವ್ರು ಕರ್ಕೊಂಡೋಗಿದ್ರು. ಅವತ್ತು ನೋಡಿದಂಥ ನರೇಂದ್ರ ಮೋದಿಜಿಯವ್ರಿಗೂ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವ್ರು ತೋರ್ತಾ ಇರ್ತಕ್ಕಂಥ ಔದಾರ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ದೇಶವನ್ನು ಸಮರ್ಥವಾಗಿ ಮುನ್ನಡೆಸ್ತಾರೆ ಅಂತಕ್ಕಂಥ ಮಾತನ್ನ ನನ್ನ ಸಮ್ಮುಖದಲ್ಲಿ 2014ರಲ್ಲಿ ಹೇಳಿದ್ರು. ಅದರೆಲ್ಲೋ ಒಂದು ಕಡೆ ದೇವೇಗೌಡರಿಗೆ ಒಂದು ಜಾತ್ಯತೀತವಾಗಿ ಬಂದಂಥ ನಡೆ, ಅವ್ರು ಏನೇ ಸ್ವಲ್ಪ ವಾಳ್ತಾರೆ ಅಂತ ಗೊತ್ತಾದರೆ ಡೆಲ್ಲಿಯ ಕಾಂಗ್ರೆಸ್ ನಾಯಕರು ಬಂದು ದೇವೇಗೌಡರು ಇಲ್ಲ ಡೆಲ್ಲಿ ಮನೇಲಿ ಕೂತ್ಕೊಳ್ಳೋರು, ಇಲ್ಲ ಬೆಂಗಳೂರು ಮನೇಲಿ ಕೂತ್ಕೊಳ್ಳೋರು, ಇನ್ನು ಬಿಟ್ರೆ ಗತಿ ಇಲ್ಲ ಅಂತೇಳಿ ಇವತ್ತು ಈ ಮೂಲಕ ಈ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಹಾಜನತೆಯ ಪರವಾಗಿ ಇವತ್ತು ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಹದಪತನ ಈ 2024ರ ಲೋಕಸಭಾ ಚುನಾವಣೆ ಇವತ್ತು ಈ ಪ್ರಕ್ರಿಯೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೇ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದಯಮಾಡಿ ಯಾರು ಅನ್ನತ ಭಾವಿಸ್ತಕ್ಕಂಥ ಅಗತ್ಯ ಬೇಡ. ಇಲ್ಲಿ ಕೂತಿರ್ತಕ್ಕಂಥ ರವೀಂದ್ರ ಶಿಖಂಡೆಯರಾದಿಯಾಗಿ, ಸುರೇಶ್ ಗೌಡರಾದಿಯಾಗಿ, ತಮ್ಮಣ್ಣರಾದಿಯಾಗಿ, ನಮ್ಮ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮೈಸೂರು ಮೆಟ್ರೋಪೋಲ್ನಲ್ಲಿ 2 ತಿಂಗಳಿಂದ ಒಂದು ರಿಸರ್ವೇಷನ್ ಮಾಡಿದ್ವಿ. ನಾವ್ಯಾರು ಆಕಾಂಕ್ಷಿತರಲ್ಲ. ಕುಮಾರಣ್ಣವ್ರನ್ನ ಕರ್ತರ್ತಕ್ಕಂಥದ್ದೇ ನಮ್ಮ ಗುರಿ ಅಂತಕ್ಕಂಥ 1 ಲೈನ್ ರೆಸಲ್ಯೂಷನ್ ಮಾಡಿ ದೇವೇಗೌಡರು ಕೊಟ್ವಿ. 10 ಮೀಟಿಂಗ್ ಮಾಡಿದ್ದಾರೆ. ಕುಮಾರಣ್ಣವ್ರು ಒಂದು ಕಡೆ, ದೇವೇಗೌಡರು ಒಂದು ಕಡೆ, ನಮ್ಮ ನಿಖಿಲ್ ಅಣ್ಣ ಒಂದು ಕಡೆ. ಇಲ್ಲ ಪುಟ್ಟಜಣ್ಣ ನೀವು ಆಗ್ಬೇಕು, ಇಲ್ಲ ತಮ್ಮಣ್ಣರಾಗಬೇಕು, ಇಲ್ಲ ಸುರೇಶ್ ಗೌಡ್ರು ಆಗಬೇಕು ಅಂತೇಳಿ ನಾವೇನು ರೆಸಲ್ಯೂಷನ್ ಮಾಡಿದ್ದು ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಭದ್ರಾಗಿದ್ದೀವಿ. ನೀವು ಯಾವತ್ತು ತೀರ್ಮಾನ ಕೊಡ್ತೀರೋ ಅವತ್ತೇ ಕೊಡಿ, ಅವತ್ತು ನಾವು ನಿಮ್ಮ ಕರ್ಕೊಂಬಂದು ಅರ್ಜಿ ಹಾಕಿಸಿ ನಿಮ್ಮನ್ನು ಲೋಕಸಭಾ ಸದಸ್ಯರಾಗಿ ಮಾಡಿ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಇವತ್ತು ಅದು ಕೈಗೂಡಿದೆ. ಇವತ್ತು ನಂಜುಂಡೇಗೌಡರು ಹೇಳಿದ ರೀತಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣವರು ಲೋಕಸಭಾ ಸದಸ್ಯರಾಗಿ ಬಿಜೆಪಿ JDS ಪಕ್ಷದ ಕಾರ್ಯಕರ್ತರ ಒಂದು ಹೋರಾಟದ ಫಲವಾಗಿ ಇದು ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕುಮಾರಣ್ಣವ್ರ ಗೆಲುವು ಆಗೋಗಿದೆ. ಈಗ ನಡೀತಾ ಇರ್ತಕ್ಕಂಥದ್ದು ನಾಗಮಂಗಲಕ್ಕಿಂತ ಕ್ಯಾರ್ಪೇಟೆಯಲ್ಲಿ ಇರ್ತಕ್ಕಬೇಕು, ಕ್ಯಾರ್ಪೇಟೆಗಿಂತ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಬೇಕು, ಶ್ರೀರಂಗಪಟ್ಟಣಕ್ಕಿಂತ ಏನು ಕಡಿಮೆ ನಾವು ಮೇಲ್ಕೋಟಲ್ಲಿ ಜಾಸ್ತಿ ತಗೋಬೇಕು, ಮಂಡ್ಯದಲ್ಲಿ ಜಾಸ್ತಿ ತಗೋಬೇಕು. ಅವ್ರು ಯಾರು ಹೇಳ್ತಿದ್ರಲ್ಲ ಮಳವಳ್ಳಿನಲ್ಲಿ, ದಯಮಾಡಿ ಬರ್ಬೇಕು ನೀವು ಮಳವಳ್ಳಿಗೆ. ಮಳವಳ್ಳಿನಲ್ಲಿ ಇವತ್ತು ಕೇಳ್ತೀವಿ, ಅಲ್ಲೇ ಮಾತಾಡಿ ಹೇಳ್ತೀವಿ. ಇವತ್ತಿನ ಶಾಸಕರಿದಾರಲ್ಲ ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರು, ಅಪ್ಪ ಇವತ್ತು ನಿನಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟವ್ರು ಯಡಿಯೂರಪ್ಪ ಅವರು. ಇವತ್ತು ಅಲ್ಲಿ ಲಿಂಗಾಯತ ಸಮುದಾಯ ಯಾವ ಮಟ್ಟಕ್ಕೆ ನಡ್ಸ್ಕೊಂಡಿದ್ದೀವಿ ಅಂತ ಗೊತ್ತಿದೆ. ಅವತ್ತು ನಿನ್ನ ಜೀವಮಾನದಲ್ಲೇ ಎಲೆಕ್ಷನ್ ನಿಂತ್ಕೊಳ್ಳಂಗಿಲ್ಲ. ಡೆಲ್ಲಿ ಮನೆಗೆ ಬಂದು ನೀನು ತಪ್ಪು ಮಾಡ್ದ ನೀನು ಸಿಗಾಕೊಂಡವ್ ನೀನು ದೇವೇಗೌಡರು ಸೆರೆ ಬಿಡಿಸಿದ್ರು ಅವತ್ತು ಡೆಲ್ಲಿನಲ್ಲಿ. ನಿನ್ನ ಜೀವಮಾನದಲ್ಲೇ ಮತ್ತೊಮ್ಮೆ MLA ಯಾಕೆ ಆಗ್ತಿರ್ಲಿಲ್ಲ. ಇವತ್ತು ಅಂತ ಒಬ್ಬ ಸುಪುತ್ರನ ಮಗನ್ನ ನೀನು ಹೌಸಲ್ಲಿ ನನ್ನಂತನೇ ಇದ್ದಿದ್ರೆ ಇವತ್ತು ತೋರಿಸ್ತಿದ್ದೆ ಅದ್ರೊಳಗೆ. ಇಲ್ಲ ರವೀಂದ್ರ ಶ್ರೀಕಂಠ ಏನು ಸುರೇಶ್ ಗೌಡ್ರ ನಾವ ಒಳಗಿದ್ದಿದ್ರೆ ನಿನ್ನ ಆಚೆಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಅದು ತೋರಿಸ್ತೀವಿ ಮುಂದಿನ ದಿನಗಳಲ್ಲಿ. ನನ್ನ ದೇವೇಗೌಡರ ಕುಟುಂಬದ ಬಗ್ಗೆ ಲಘುವಾಗಿ ಮಾತಾಡಕ್ಕೆ ನಿಂತಿದೆಯಲ್ಲಪ್ಪ. ಇವತ್ತು ತೋರಿಸ್ತಾರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಮ್ಮ ಶಿವಲಿಂಗೇಗೌಡರು ಅಂತ ಸಾಂಗ್ಯ ಸರಗೂರಿನ ಅವ್ರ ಅಳಿಮಯ್ಯ ಒಬ್ಬ ಒಕ್ಕರು ಅನ್ನೋ ಕಾರಣಕ್ಕೆ ಒತ್ತು ಕಳಕಳಿಸಿ ಹೋಯ್ತಾನ್ರಿ ಕಾರಲ್ಲಿ. ನೀನು ಇವತ್ತೇ ಚೇಂಜ್, ನಿನ್ನ ಪಾರ್ಟಿ ಅಧ್ಯಕ್ಷನಿಂದ ಚೇಂಜ್ ಮಾಡ್ತಾನೆ ಹೇಳಿ ಇವತ್ತೇ ಕಾರಲ್ಲಿ ಅಂತೇಳಿ ಯಾವುದೋ ಹಳ್ಳಿಲಿ ಬಿಟ್ಪತ್ತಿ ಅಲ್ರಿ. ಇವತ್ತು ಈ ಜಿಲ್ಲೆನಲ್ಲಿ ಒಕ್ಕಲು ಸಮುದಾಯ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಒಕ್ಕಲ್ತನ ಮಾಡ್ತಾ ಇದೆ. ಒಕ್ಕಲ್ತನ ಮಾಡ್ತಕ್ಕಂಥ ಸಮುದಾಯ ಒಕ್ಕಲ್ತನವನ್ನು ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು ಈ ರೈತಾಭಿ ಜನ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ಬೇಕಾಗಿದೆ. ನಾನು ಡಾಕ್ಟರ್ ಅಂದಾನಿ ದೇವೇಗೌಡರ ಮನೆ ಮಗನಾಗಿ ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು, ಅಷ್ಟು ಗೌರವ ಕೊಟ್ಕೊಂಡು ಅವನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾನೆ. ಇವರೆಲ್ಲರಿಗೆ ಬುದ್ಧಿ ಕಲಿಸ್ಬೇಕಾಗಿದೆ. ಈ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಒಬ್ಬ ಹಣವಂತ, ಒಬ್ಬ ಹೃದಯವಂತ.
ಇವರು ಇಬ್ಬರ ಮಧ್ಯೆ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಈ ಜಿಲ್ಲೆಯ ಜನ ಕುಮಾರಣ್ಣನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. 7ಕ್ಕೆ 7 ಸ್ಥಾನಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕುಮಾರಣ್ಣವ್ರಿಗೆ 50,000ದಲ್ಲಿ ಲೀಡ್ ಕೊಟ್ಟು ಗೆಲ್ಲಿಸ್ಕೊಟ್ಟಂತ ಶಾಸಕರ ಕೆಲಸ ಮಾಡಿದಂತ ನಾವೆಲ್ಲರೂ ಇಲ್ಲಿ ಕೂತಿದ್ದೇವೆ. ಇವತ್ತು ಚಲುವರಾಯ ಸ್ವಾಮಿ ಅವರೇ ಕೂತವ್ರು ಜಿಲ್ಲಾಧ್ಯಕ್ಷರು, ಅವ್ರು MP ಆಗುವಾಗ ನಾನು ತೋಟದ ಮನೆ ಕರ್ಕೊಂಬಂದರು. ಅಲ್ಲೇನೇನು ಮಾಡಿಸಿದ್ರು ಅಂತ ನಾನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ, ಅದ್ರ ಅಗತ್ಯನೂ ಇಲ್ಲ. ಅದಾದಮೇಲೆ ಇದೇ ರಮೇಶ್ ಬಂಡಿಸಿದ್ದೇಗೌಡರು ಸೀನಣ್ಣು, ಅಣ್ಣೋ ಈಗ ಒಂದು 6 ತಿಂಗಳಾಗದೆ ನಾನು ಚುನಾವಣೆ ಸಾಲ ಮಾಡ್ಕೊಂಡು ಗೆದ್ದು ಬಂದು ಸರಿಯಾಗಿ ಟೈಟ್ ಮಾಡಿ ಫೈನಾನ್ಸ್ ಹೇಳ್ಬೇಕಣ್ಣ ಅಂದರು. ಮೊನ್ನೆ ನಮ್ಮ ತೋಟದ ಮೇಲೆ ರಾಜ ಹೇಗಿವಪ್ಪ, ನಾನು ದುಡ್ಡು ಕಾಸು ವಿಚಾರ ಮಾತಾಡಲ್ಲ, ಅವ್ನು ಕೊಟ್ಟರು ಮಾಡ್ತೀನಿ, ಕೊಡದವ್ರು ಮಾಡ್ತೀನಿ, ನಾನು ಲೀಡ್ ಕೊಡಿಸ್ತೀನಿಯಪ್ಪ ಅಂತ ಹೇಳಿದೆ. ಒಬ್ಬ ರೈತ ನಾಯಕ KS ಪುಟ್ಟಣ್ಣಯ್ಯವರು ಅವತ್ತು ಅಭ್ಯರ್ಥಿಗಳಾಗಿದ್ದರು. ನನ್ನ ಕ್ಷೇತ್ರದಲ್ಲಿ ಪುಟ್ಟಣ್ಣಯ್ಯವರು ಅಭ್ಯರ್ಥಿಗಳಾಗಿದ್ದರು. ಸೀಳ್ನೆರೆ ಸೇರಿಸ್ದಾಗೆ 12,500 ಲೀಡ್ ಕೊಟ್ಟೆ, ಗೆದ್ದಿದ್ದೆ ಅವ್ರು 22,000ದಲ್ಲಿ. ಅವತ್ತು ಅಂಬರೀಷ್ ಅಣ್ಣ ಸೋತರು. ಪಾಪ 2 ಸಲ ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡ್ದಲ್ಲಪ್ಪ, ನಾಗಮಂಗಲದಲ್ಲಿ ಎಷ್ಟು ಲೀಡ್ ಕೊಡಿಸ್ತಪ್ಪ. ಪಾಪ ಗಂಡು ಇಲ್ಲಿ ಕೂತ ನೋಡಿ ಸುರೇಶ್ ಗೌಡ 2 ಸಲನೂ ಕೇಳಿಕೊಂಡ, ನನ್ನ ಅಲ್ಲಿ 2 ಸಲನೂ ರಮ್ಮಿನ್ಗೆ ಲೀಡ್ ಕೊಡಿಸ್ತಾ. ಅವತ್ತು ಬಹುತೇಕ ಶ್ರೀರಂಗಪಟ್ಟಣದಲ್ಲಿ ನನಗೇನು ಸಮ ಆಗ್ಬೋದು, ನಂದೇ ಆದ ಮತದಾರರು ನನಗೆ ಆಶೀರ್ವಾದ ಮಾಡ್ಬೋದು ಅಂತಕ್ಕಂಥದ್ದು ಅನ್ಕೊಂಡಿದ್ದೆ. ಪೂಜ್ಯ ಎಸ್ ಎಂ ಕೃಷ್ಣ ಅವರ ಒಂದು ಮಾತು ಅವತ್ತು 3,500 ಲೀಡ್ ಕೊಡ್ತು, ನನಗೆ ಗೆಲುವು ಕಾರಣ ಆಯಿತು. ಅದು ನಾನು ಮರ್ತಿಲ್ಲ ಯಾವತ್ತು. ಯಾರು ಅನ್ಯತಾ ಭಾವಿಸ್ತಕ್ಕಂಥ ಅಗತ್ಯ ಬೇಡ. ಇವತ್ತು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ನಿಖಿಲ್ ಅಣ್ಣ ಅವರು ಇನ್ನೇನು ಸಭೆಗೆ ಆಗಮಿಸ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಅನಿವಾರ್ಯವಾಗಿ ಅಡ್ಡ ಹಾಕೊಂಡು ಇಲ್ಲಿ ನಿಂತು ಹೋಗಲೇಬೇಕು, ನಾಳೆ ಅಮಿತ್ ಶಾಜಿಯವರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಕಾರಣದಿಂದ ಇವತ್ತು ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ಇದು ಬರೀ MP ಚುನಾವಣೆಗೆ ಇವತ್ತು ನಮ್ಮದು BJP ಅವರದು ನಮ್ಮದು ಅಲಯನ್ಸ್ ಆಗಲ್ಲ, ಇದು ನಿರಂತರವಾಗಿರುತ್ತೆ. ಸಚ್ಚಿದಾನಂದಣ್ಣ ಅವರೇ, ಬಹುತೇಕ ನಮ್ಮೂರು ಅಳಿಮೇಯರು ನೀವು, ಯಾವುದೇ ಕಾರಣಕ್ಕೂ ನಿಮಗೆ ಮನಸ್ಸಿಗೆ ನೋವಾಗುವಂಥ ಕೆಲಸನ ನಾವು ನಮ್ಮ ರವೀಂದ್ರ ಶ್ರೀಕಂಠಯ್ಯವರು JDS ಪಕ್ಷ ಮಾಡೋದಿಲ್ಲ. ನಾವೆಲ್ಲರೂ ನಿಮ್ಮ ಜೊತೆ ಇರ್ತೇವೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲುವಂಥ ಒಂದು ಸಂದರ್ಭದಲ್ಲಿ ನನ್ನ ಶ್ರೀರಂಗಪಟ್ಟಣ ಮುಖಂಡರು ಕಾರ್ಯಕರ್ತರು ಕನಿಷ್ಠ ಅವತ್ತೇನು ನಮ್ಮ ರವೀಂದ್ರ ಶ್ರೀಕಂಠಯ್ಯವರು 50,000 ಲೀಡಲ್ಲಿ ಗೆದ್ದಿದ್ರು, ಇವತ್ತು 75ರಿಂದ 80 ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ನನಗೂ ಬೇರೊಂದು ಕಾರ್ಯಕ್ರಮದ ಅನಿವಾರ್ಯವಾಗಿ ಕುಮಾರಣ್ಣವರು ನನ್ನನ್ನು ಬೆಂಗಳೂರಿಗೆ ಬರಲಿ ಕೇಳಿದ್ದಾರೆ. ನಾನು ಬೆಂಗಳೂರಿಗೆ ಹೋಗಿ ತಿರ್ಗಾ ನಾನು ಮಳವಳ್ಳಿಗೆ ಬರಬೇಕಾಗಿದೆ. ಆ ಕಾರಣದಿಂದ ನನ್ನೆಲ್ಲ BJP ಪಕ್ಷದ ಮುಖಂಡರಿಗೆ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ತೇನೆ, ಯಾವುದೇ ಅಳಕು ಬೇಡ, ನಾವೆಲ್ಲ ಒಂದು ತಾಯಿ ಮಕ್ಕಳ ರೀತಿ ಹೋಗೋಣ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ NDA ಅಭ್ಯರ್ಥಿಗಳಾದಂಥ ಕುಮಾರಣ್ಣವ್ರನ್ನ ಗೆಲ್ಲಿಸಿ ಇವತ್ತು ನಮ್ಮ ರೈತ ನಾಯಕರಾದಂಥ ನಂಜುಂಡೇಗೌಡರು ಹೇಳಿದ ರೀತಿ ಕೃಷಿ ಮಂತ್ರಿಗಳೇ ಆಗಬೇಕು. ಈ ದೇಶದ ಒಂದು ಕೃಷಿಗೆ ಬಲವಾದಂಥ ಶಕ್ತಿಯನ್ನು ನರೇಂದ್ರ ಮೋದಿಜಿಯವರ ಸರ್ಕಾರಕ್ಕೆ ಗೌರವ ತಂದುಕೊಡೋ ರೀತಿಯಲ್ಲಿ ಕುಮಾರಣ್ಣವ್ರು ಕೆಲಸ ಮಾಡ್ತಾರೆ. ಅದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ವಂಚಿ ನನ್ನ ಮಾತುಗಳನ್ನು ಮುಗಿಸಿ ಸಭೆಯಿಂದ ನಿರ್ಗಮಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.